ಹೆಲೋ ನಮಸ್ಕಾರ. ವೆಲ್ಕಮ್ ಟು ಪ್ರವಿಕಾ ಕಿಚನ್. ಮಕ್ಕಳು ಸ್ಕೂಲಿಂದ ಬರ್ತಾರೆ, ಏನಾದರೂ ಒಂದೊಳ್ಳೆ ಸ್ನ್ಯಾಕ್ಸ್ ಮಾಡಬೇಕು ಮಕ್ಕಳಿಗೋಸ್ಕರ ಅಂತ ಅನಿಸ್ತಾ ಇದೆಯಾ? ಇಲ್ಲಿಂದ ನೋಡಿ ಒಂದೊಳ್ಳೆ ರೆಸಿಪಿ, ಜೋಳದ ಹಿಟ್ಟಿನ ಕರೆ. ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ಗೆ 1 ಸ್ಪೂನ್ ಜೀರಿಗೆ ಹಾಗೂ 1 ಸ್ಪೂನ್ ಓಂಕಾಳು ಹಾಕಿ ಅದನ್ನ ತರಿತರಿಯಾಗಿ ರುಬ್ಕೋಬೇಕು. ಆಮೇಲೆ ಒಂದು ಪಾತ್ರೆಯಲ್ಲಿ ನೀರನ್ನು ಬಿಸಿಗಿಟ್ಕೊಂಡು ನೀರು ಕುದಿ ಬಂದ ತಕ್ಷಣ 1 ಸ್ಪೂನ್ ಉಪ್ಪು ಹಾಗೆ ರುಬ್ಬಿಟ್ಕೊಂಡಿರೋ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀರು ಚೆನ್ನಾಗಿ ಕುದಿ ಬಂದಮೇಲೆ ಅದಕ್ಕೆ ಸ್ವಲ್ಪ ಇಂಗು, ಅರ್ಧ ಸ್ಪೂನ್ ಜೀರಿಗೆ, 1 ಸ್ಪೂನ್ ಎಳ್ಳು ಹಾಗೆ ಅರ್ಧ ಸ್ಪೂನ್ ಸಣ್ಣ ಮೆಣಸಿನ ಪುಡಿ ಅಥವಾ ಕೆಂಪು ಮೆಣಸಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಚೆನ್ನಾಗಿ ಕುದಿತಾ ಇರಬೇಕಾದ್ರೆ 1 ಬೌಲ್ ಜೋಳದ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೆಸಿಪಿ ಮಾಡೋದು ತುಂಬಾನೇ ಸುಲಭ, 10 ನಿಮಿಷದಲ್ಲಿ ಮಾಡಬಹುದು. ಮಕ್ಕಳಂತೂ ತುಂಬಾನೇ ಇಷ್ಟಪಡ್ತಾರೆ. ಆಮೇಲೆ ಗ್ಯಾಸ್ ಸ್ಟವ್ ಆಫ್ ಮಾಡಿ ಒಂದು ಪ್ಲೇಟನ್ನು ಮುಚ್ಚಿಟ್ಬಿಟ್ಟು 10 ನಿಮಿಷ ಹಾಗೆ ಬಿಡಬೇಕು. ಬಿಸಿ ಆರಿದ ಮೇಲೆ ಆ ಮಿಶ್ರಣವನ್ನು ಚೆನ್ನಾಗಿ ನಾದ್ಕೊಂಡು ಉಂಡೆಗಳನ್ನು ಮಾಡಿ ಇಟ್ಕೋಬೇಕು. ಉಂಡೆಗಳನ್ನು ಮಾಡಿಟ್ಕೊಂಡಾದ್ಮೇಲೆ ಅದನ್ನ ಚಕ್ಲಿ ಪಾತ್ರೆಗೆ ಹಾಕ್ಬಿಟ್ಟು ರೆಡಿ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಎಣ್ಣೆನ ಕಾಯ್ಲಿಕ್ಕೆ ಇಟ್ಕೋಬೇಕು. ಎಣ್ಣೆ ಕಾದ ನಂತರ ಮಿಶ್ರಣವನ್ನ ಎಣ್ಣೆಯಲ್ಲಿ ಕರಿಬೇಕು. ಅದು ಚೆನ್ನಾಗಿ ಹೊಂಬಣ್ಣ ಬರೋ ತನಕ ಕರಿಬೇಕು. ನಾವು ಹಿಟ್ಟನ್ನ ಎಷ್ಟು ಚೆನ್ನಾಗಿ ಗಂಟುಗಳು ಇಲ್ಲದೆ ಇರೋ ಥರ ನಾದ್ಕೊಂಡು ಎಣ್ಣೆಯಲ್ಲಿ ಕರಿತೀವೋ ಅಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಲೈಟಾಗಿ ಕರೆ ಬರುತ್ತೆ. ಈಗ ತುಂಬ ಟೇಸ್ಟಿಯಾದ ಕ್ರಿಸ್ಪಿಯಾದ ಜೋಳದ ಹಿಟ್ಟಿನ ಕರೆ ಸವಿಯಲು ಸಿದ್ಧವಾಗಿದೆ. ಬನ್ನಿ ಟ್ರೈ ಮಾಡೋಣ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.